ನಮಸ್ತೆ ಸ್ನೇಹಿತ. ಬೆಳಗ್ಗೆನೆ ಗರಿಗೆ ಎಲ್ಲ ಬೆಂಕಿ ಇಕ್ಕೈತೆ ನೋಡಿ. ರಾತ್ರಿ ಹೊತ್ನಾಗೂ ಊಟ ಹಾಕ್ಬೇಕಾದ್ರೆ ಕಚ್ಚಾಡ್ತಿರ್ತವೆ ಸ್ನೇಹಿತರೆ. ನಮ್ಮ ದೊಡ್ಡ ಮೇಕೆ ಈತೈತೆ, ಅದಕ್ಕೆ ನೋಡಿ ಪಾಪ ಇದೇ ಒಂದ್ ಸ್ವಲ್ಪ ತೊಂದರೆ ಆಗಿದ್ದು. ಭಾಳ ಹೊತ್ತಾಯ್ತು ಈ ಸವತಿಗೆ. ಇದು ನೋಡಿ ಎಷ್ಟು ಜೋರಾಗಿ ಗರಿಸ್ತೈತೆ, ಭಯ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ಅಣ್ಣ ಬರೋಕ್ಕಾಗಲ್ಲ, ಯಾಕಂದ್ರೆ ಸಂಜೆ ಆಗಿದೆ. ಕುರಿಟಿ ಹೊಡೆದಾಕಿದ್ದೆ ಆಲ್ರೆಡಿ ದನಗಳಿಗೆ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿರ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಲುಸೀಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತಿನ್ನೇನೇನು ಕೆಲಸ ಬನ್ನಿ ನೋಡುವ ಸ್ನೇಹಿತರೆ. ಅಮ್ಮ ಬೆಳಗ್ಗೆನೆ ಗರಿಗೆ ಎಲ್ಲ ಬೆಂಕಿ ಇಕ್ಕೈತೆ ನೋಡಿ. ನಿನ್ನೆ ಏನು ಇಲ್ಲೇ ತೆಗ್ದಾಕಿದ್ನ ಎಲ್ಲವೂ ಇಕ್ಬಿಟ್ಟೈತೆ, ಸ್ವಲ್ಪನೂ ಇಲ್ಲ, ಎಲ್ಲ ಉರಿತೈತೆ ಇವಾಗ. ಇನ್ನು ಅದಕ್ಕಿಂತ ಮುಂಚೆ ಸ್ವಲ್ಪ ಜೋರಾಗೇ ಉರಿಯೋದು. ಇವಾಗೆಲ್ಲ ಕಮ್ಮಿ ಆಯ್ತಲ್ಲ, ಕಮ್ಮಿ ಆಗೈತೆ ಅಷ್ಟೇ. ಅತ್ಲಾಗೇನು ಹೋಗಲ್ಲ, ಯಾಕಂದರೆ ಅಲ್ಲೆಲ್ಲ ಹಸಿರು ಐತಲ್ಲ, ಹೋಗಲ್ಲ. ಸ್ವಲ್ಪಗೆ ಹಸಿರು ಏನಿರುತ್ತೋ ಅವಾಗ ಹೋಗಲ್ಲ. ಹಸಿ ಇದ್ದಾಗ, ಹಸಿ ಹುಲ್ಲು ಅಂಥದ್ದಿದ್ದಾಗ, ಏನು ಒಣ ಹುಲ್ಲು ಅಂತವೆ, ಏನು ಒಣ ಕಟ್ಟಿಗೆ ಅಂಥವು ಏನು ಸಿಕ್ಕದವ ಅಂದರೆ ಬರ್ರಂತ ಹತ್ಕೊಂಡು ಹೋಗ್ಬಿಡ್ತವೆ. ಹೆಂಗೆ ಉರಿತಿದೆ ನೋಡಿ, ದೊಣ್ಣೆ ಕೆಟ್ಟ ಹೋತು ಸ್ನೇಹಿತರೆ. ಇದೊಂದು ಸ್ವಲ್ಪ ಭಾಷೆ ಹಾಕೋದಕ್ಕೆ ತಾಯಿ ಮಗ ಏನು ಹಂಗಂದ್ರಿ ಹಿಂಗಂದ್ರಿ. ಇದೊಂದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಇನ್ನೇನು ಆಗೋಗುತ್ತೆ. ಅದನ್ನ ಯಾಕೆ ಅಲ್ಲಿ ಉದುರಿಸ್ತಿದೆ ಅಂತ ನಾವು ಅಮ್ಮ ಬೈಯಕತ್ತೈತೆ ಮಗನ್ನ. ತಿರ್ಗಾ ತ್ರಾಸಿಗೆ ಇಕ್ಕಿದ್ರಲ್ಲ ಹೊಡಿಯಕ್ಕೆ ಅಂತ. ಅಮ್ಮ ಇದೇನ ಸೀಮಿ, ಕರೆ ಸೀಮಿ ಇವೇನ್ ಕಡಿಯಲ್ಲ, ಬಟ್ ಬುಳು ಹಾಕ್ತಾರೆ ಕಾಲಿಗೆಲ್ಲ. ಸೊ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ತೀವಿ ಅಷ್ಟೇ. ಎಲ್ಲದವ ನಮ್ಮಮ್ಮ ಅಲ್ಲೇ ಸಣ್ಣ ಸಣ್ಣವೆಲ್ಲ ಕೂಡಿಕ್ಬಿಟ್ಟದ ಪುಳ್ಳೆ ಕಟ್ಗೆನ. ಅಲ್ಲೊಂದು ಇವು ತಂತಿ ಯೂಸಿಗೆ ಬರ್ತಾವೆ, ಅದಕ್ಕೆ ಎಲ್ಲ ತಕೊಂಡೇ ಇದ್ವಿ. ತಂತಿಗೆ ಬರೋವನ್ನೆಲ್ಲ ಇನ್ನೇನು ಇದು ಕ್ಲೀನ್ ಮಾಡಿದ್ರೆ ಇನ್ನೇನೊಂದು ಸ್ವಲ್ಪ ಆದಂಗೆ ಇನ್ನೇನು ಇರಲ್ಲ. ಅದೊಂದು ಸ್ವಲ್ಪ ತಟ್ಕೆ ಎಲ್ಲ ತಕ್ಕೊಂಬಿಟ್ರೆ ಮುಗೀತಾ. ಅದೆಲ್ಲ ಒಂದು ಸ್ವಲ್ಪ ಯಾವಾಗನ ಕ್ಲೀನ್ ಮಾಡ್ಕೊಳ್ತೀವಿ. ಸದ್ಯಕ್ಕಂತೂ ಕ್ಲೀನ್ ಮಾಡಲ್ಲ, ಅದು ಹಂಗೆ ಇರುತ್ತೆ. ಉರಿಯೋದೆಲ್ಲ ನಿಂತೈತೆ, ಕಮ್ಮಿ ಆಗೈತೆ ಬೆಂಕಿ ಉರಿಯೋದು. ಬೆಳಗ್ಗೆನೆ ಒಂದು ಸ್ವಲ್ಪ ಹನಿ ಉದುರಾಡಿ ಹೋಗೈತೆ. ಇದೇನು ಮಾಡುತ್ತಾ ಗೊತ್ತಿಲ್ಲ. ಶಪ್ಪೆ ಕೊಯ್ಬೇಕಂತ ಅಂದ್ಕೊಂಡ್ವಿ, ಆಗ್ತತ್ತ ಇಲ್ಲ ಗೊತ್ತಿಲ್ಲ, ನೋಡಬೇಕು. ಹೊರಪು ನೋಡ್ಕೊಂಡು ಕುಯ್ಯೋದ ಹೆಂಗ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ. ಇವಾಗ ಹಿಂಗೆ ಸಿನಾಟ ಆಡ್ತವೆ. ರಾತ್ರಿ ಹೊತ್ನಾಗೂ ಊಟ ಹಾಕ್ಬೇಕಾದ್ರೆ ಕಚ್ಚಾಡ್ತಿರ್ತವೆ. ಅವ್ನು ನೋಡ್ಸೋ ರೊಂಡಿ ಹೋಗೈತೆ, ಏನು ಅವತಾರ ಆಟ ಆಡ್ತಾನೆ. ಬದುಕಿರೋದೇ ಹೆಚ್ಚು. ಇವನು ಗುಂಡಿ ತೆಗಿತಾನೆ ನಮ್ಮ ದುಮ್ಮ. ಸುಸ್ತಾಗೈತಿ. ಅವಳು ಅತ್ತ ಮಕ್ಕಳದ, ಹಳಿ ಇವನು ಇತ್ತ ಮಕ್ಕಳದಾನೆ. ಅವರಿಬ್ರು ಕಿತ್ತಾಡ್ತಾರೆ. ಇವಾಗ ಇವರಿಬ್ರದು ಅಲ್ಲೋಗಿ ಬಾಲೆಗೆ ಸಿಕ್ಕಾಕಂಡ ಅವನು. ನಮ್ಮ ಚುಕ್ಕ ಅದನ್ನೇ ನೋಡ್ತೈತೆ ಅಂತಾಡಿ. ಇವಾಗ ಹೇಳಿ ಯಾರಿಗೆ ಶಕ್ತಿ ಐತೆ ನೋಡ್ರಿ. ಹಾಂ ಸ್ನೇಹಿತರೆ, ನಮ್ಮ ದೊಡ್ಡ ಮೇಕೆ ಈತೈತೆ, ಅದಕ್ಕೆ ನೋಡಿ ಪಾಪು ಮರಿ ಮಲುವು ಇದೆ. ಇದು ಮಲುವು. ಅದು ಈಗಮ್ಮ ನೋವು ಕೊಡು, ನೋವು ಕೊಡಲೇಬೇಕಮ್ಮ ನೀನು. ನೋವು ಕೊಡು, ಸರು ಹೋಗುತ್ತೆ. ಹೇಳ್ಕಣನ ಈಸಿ ಆಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಒಂದು ಪಾಪ ಮರಿನ ಇಲ್ಲಿಗೆ ಹಾಕಿದ್ದೀನಿ, ಇನ್ನೂ ಒಂದು ಐತೆ. ಆಗ ಬಂದೇ ಬಿಡ್ತದೆ, ಅದಕ್ಕೆ ಅದೇ ಇಟ್ಕೊಂಡ್ಬಿಡ್ತಾವೆ. ಇದು ಬರೋ ತಕನ ಅಷ್ಟೇ ತೊಂದರೆ ಆಗಿದ್ದು, ಅದು ಬರತ್ತ ಏನು ಜಲ್ದಿ ಇದಾಯ್ತು. ಇವಾಗ ಫಸ್ಟು ಮುಷ್ಣಿ ಹಿಂಡ್ಬೇಕು ಸ್ನೇಹಿತರೆ.
ಅಷ್ಟೇ ಬಿಟ್ಕಮ್ಮ. ಆಗ 2 ಕಿತ್ತಾಗ್ತೇನೆ. ಸ್ನೇಹಿತರೆ ನೋಡಿ, ಪಾಪು ಮರಿ ಇದೆ. ಇದೇನ ಅದಕ್ಕೆ ಅದೇ ಬಂತು. ಇದೇ ಒಂದು ಸ್ವಲ್ಪ ಮಲು ಕೊಡ್ಲೇಬೇಕು. ಒಂದೊಂದು ಕೊಂಡ್ಕೊಳಲ್ಲ ಫಸ್ಟಿಗೆ ಇದಾವು. ಇದೇನ ದೊಡ್ಡ ಮೇಕೆಲ್ಲ ಕೊಂಡ್ಕೊಳುತ್ತೆ, ಅದೇನು ಸಮಸ್ಯೆ ಆಗಲ್ಲ. ನೋಡಿ, ಕುರಿ ಆಗಲಿ ಯಾವೇ ಆಗಲಿ ಮಲು ಮಾತ್ರ ಕೊಡಬೇಕು. ಫಸ್ಟಿಗೆ ಕೊಟ್ಟಾಗ ಕೊಂಡ್ಕೊಳ್ತಾವ. ಅದೆಲ್ಲ ಅವು ಕಾಣ್ತದವ ಇಲ್ಲವ ಬೆಳ್ಳು ಬೆಳ್ಳೆ ಮಾಡೋದು ಸ್ನೇಹಿತರೆ. ಇವಾಗ ಇದು ಪಾಪು ಮರಿಗಳು, ಇದು ಸೆಕೆಂಡ್ ಬಂತು, ಇದು ಫಸ್ಟ್ ಬಂತು. ಇದೇ ಒಂದು ಸ್ವಲ್ಪ ತೊಂದರೆ ಆಗಿದ್ದು, ಭಾಳ ಹೊತ್ತಾಯಿತು ಈ ಸವತಿಗೆ. ಇದು ನೋಡಿ ಎಷ್ಟು ಜೋರಾಗಿ ಗರಿಸ್ತೈತೆ. ಕಿವಿ ಊದ್ಬೇಕು. ಈದ ತಕ್ಷಣನೇ ಬಾಯಿ ಕಿವಿ ಮಲು ಏನಾದ್ರು ಕುಡ್ದವಂದ್ರೆ ಬಾಯಿಗೆ ಉಸಿರಾಟದ್ರಾಗೆ ಊದ್ಬಿಟ್ರೆ ಸರಿ ಹೋಗ್ತವೆ. ತಿರ್ಗಾ ಕಿವಿ ಒಂದು ಸ್ವಲ್ಪ ಊದಿದ್ರೆ ಸರಿ ಹೋಗ್ತವೆ ಅಷ್ಟೇ. ಆಮೇಲೆ ಮೇಕೆ ಫಸ್ಟ್ನೇ ಸೂಲಿದ್ದಿದ್ರೆ ಮಲು ಕೊಡ್ರಿ. ಆ ಮೇಗಳ್ದು ಏನು ಪೊರೆ ಇರುತ್ತೋ ಬಿಳೆದು, ಅದು ಮಲು ಕೊಟ್ರೆ ಅವಾಗ ಕೊಂಡ್ಕೊಳ್ತವೆ. ಇವಾಗ ನಮ್ಮ ಜೂವಿಯರೆಲ್ಲ ಶಕ್ತಿ ಕಾತ್ಕೊಂಡು ಕೂತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಬ್ಲ್ಯಾಕಿ ಅಮ್ಮ. ಕುರಿ ಆಗಲಿ ಯಾವೇ ಆಗಲಿ ಫಸ್ಟ್ನೇ ಸೂಲಾಗೆ ಮಲಕ್ ಕೊಟ್ರೆ ಒಳ್ಳೇದು. ಇಲ್ಲಾಂದರೆ ಯಾವನ ಕೊಂಡ್ಕೊಳಲ್ಲ ಅಂಥವಕ್ಕೂ ಮಲಕ್ ಕೊಟ್ರು ಒಳ್ಳೇದು. ಯಾಕಂದರೆ ಕೊಂಡ್ಕೊಳ್ತವೆ ಆ ಸ್ಮೆಲ್ಲಿಗೋಸ್ಕರ. ಇದೇನ ಆಲೆ ಇದು 2-3-4ನೇ ಸರಿ ಇರ್ಬೇಕು ಇದು ಸೂಲು. ಸೊ ಇದದವೆ ನಮ್ಮದು ಇದಿತ್ತು ಗಲ್ಡ್ ಮೇಕೆ ಆ ಥರನೇ ಐತೆ ನೋಡ್ರಿ. ಆಗಿದ್ದಾರೆ. ಇನ್ನೊಂದು ಏನು ಪಾಪು ಮರಿಗಳು ಇವು ಬೇಕಾದ್ರೆ ಸಾಗೆ ಬೇಗ ಏನಿರುತ್ತೆ ಅಲ್ಲಿ ಸೂಕ್ಷ್ಮೆಗೆ ನಾವು ನೋಡ್ಕೋಬೇಕು. ಯಾಕಂದರೆ ಭಾಳ ನೋವು ಆಗ್ತಾವೆ ಅವಕ್ಕೂ ಸಮೇತ. ಅದಕ್ಕಾಗಿ ಸೊ ಪಾಪು ಮರಿ ಇದು 2ನೇದು ಹುಟ್ಟಿ ಏನು ಬಾಯ್ ಮಾಡೋಕತ್ತೈತೆ. ಅಪ್ಪ ದಪ್ಪನ ಕೊಯ್ಬೇಕು ಅಂತದ ನಮ್ಮ ಅಣ್ಣಗೆ. ಸೊ ಇಷ್ಟು ಇನ್ಫಾರ್ಮೇಷನ್ ಏನಿಲ್ಲ. ಮೇಕೆ ಯಾವುದೇ ಕುರಿ ಆಗಲಿ ಮೇಕೆ ಆಗಲಿ ಈ ತಕ್ಷಣ ಮುಂದಕ್ಕೆ ಹಾಕಿದರೆ ಅವೆಲ್ಲ ಕೊಂಡ್ಕೊಳ್ತವೆ, ಏನು ಸಮಸ್ಯೆ ಆಗಲ್ಲ. ಇದು ಹಳೆ ಮೇಕೆ ಎಲ್ಲ ಕೊಂಡ್ಕೊಳುತ್ತೆ, ನಮ್ದೇನು ಸಮಸ್ಯೆ ಆಗಲ್ಲ. ದಿನಗಳು ಕಳೆದ್ಮೇಲೆ ಅವೆಲ್ಲ ಈತಾವಪ್ಪ, ಏನು ಹಂಗೆ ಇರ್ತಾವ, ಒರೆಸ್ತದವೆ. ಆ 2 ಪಾಪು ಮರಿ ನೆಲ್ಲಿಕೊಂಡಿತ್ತ ಹೊಟ್ಟೆ ಒಳಗೆ ಹಾಕಳಿಸ್ತಾಳೆ ನೋಡಿ. ನಮ್ಮ ಗಲ್ಡು ಮೇಕೆ, ನಮ್ಮ ಗಂಡಿ ಹಿಂಗೆ ಇದ್ದಿದ್ದು ಅಂದರೆ ಒಂದು ಸ್ವಲ್ಪ ವಯಸ್ಸಾಗಿತ್ತು ಅದಕ್ಕೆ. ಹುಟ್ಟಿದ ತಕ್ಷಣ ಮಕ್ಕಳ ತೊದಲ ಮಾತಂದರೆ ಅಮ್ಮ. ನೋಡಿ ಅಮ್ಮ ಅಂತದ. ಕಡಿ ಕಿತ್ಕೋಬೇಕು ಇದನ್ನ ಇವಾಗ. ಸ್ನೇಹಿತರೆ, ಇದೇನು ಮನೆ ಸಪ್ರ ಇತ್ತ, ದೊಡ್ಡ ಸಪ್ರಕ್ಕೆ ಗರಿ ಹಾಕ್ತಾಯಿದ್ವಿ. ಅಣ್ಣ ಅಲ್ಲ ಅಲೆ 5ನೇ ಏಣಿ ಮೇಲೆ ಹಸಿ ಹೋಗಿದ್ದಾನೆ. ಆ ಡ್ರಿಪ್ ಪೈಪ್ ಏನು ಇಂಟು ಮರ್ಕ್ ಥರ ಹಾಕಿದ್ವಿ, ಯಾಕಂದರೆ ಗರಿ ಎದ್ದಾಳ್ಬಾರ್ದು ಅಂತಂದು ಅದನ್ನು ತೆಗ್ದೈತಿ. ಇವಾಗ ನಾನು ಅದೇನೈತ ಅದೊಂದು ಕಡಿಗೆ ಹಾಕ್ತೀನಿ, ಆಮೇಲೆ ಗರಿ ಎಲ್ಲ ಕೊಡ್ತೀವಿ. ಹಾಕೊಂಡೈದ್ವಿ ಇನ್ನೇನು. ಸೊ ಇವತ್ತಿಂದು ಕೆಲಸ ಇದು. ಮಧ್ಯಾಹ್ನಕ್ಕೆ ಏನಾಗಿರುತ್ತಾ ಗೊತ್ತಿಲ್ಲ. ಏನು ಮಧ್ಯಾಹ್ನ ಆಗೋ ಅಷ್ಟೊತ್ತಿಗೆ ಕೆಲಸ ಮುಗಿತತೆ ಇಲ್ಲ, ನೋಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ನಾನು ಅಮ್ಮ ಮತ್ತು ನಮ್ಮ ಅಣ್ಣ ಸೇರ್ಕೊಂಡು ಗರಿ ಹಾಕ್ತಿದ್ವಿ. ನಾನು ಚಪ್ರದ ಮೇಲೆ ಕುತ್ಕೊಂಡು ಅಣ್ಣ ಕೊಡ್ತಿದ್ದೆ. ಅಣ್ಣ ಮೇಲಿಂದನೇ ಕಟ್ಕೊತಿದ್ದ, ಅಮ್ಮ ಕೆಳಗೆ ಗರಿ ಕೊಡೋದು ನೋಡಿ ಅಷ್ಟೇ. ಹಾಗೆ ತಮಾಷೆ ಮಾಡಿಕೊಂಡು ಮಾತಾಡ್ಕೊಂಡು ಮಾಡ್ತಿದ್ವಿ ಸ್ವಲ್ಪ ಹೊತ್ತು. ಸೀಮಿ ಬೇರೆ ಇದ್ವು, ಅದಕ್ಕೆ ಕೊಡೋದು ಅಮ್ಮ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಥರ ಸಪ್ರ ಏನೋ ಇರ್ಬೋದು, ಆದರೆ ತೆಗೆದು ಏನಾದರೂ ಕೊಳ್ತಿದ್ದ ಹತ್ರ ಎಲ್ಲ ಸಿಗಾಕೊಂಡ್ರೆ ಭಾಳ ಕಷ್ಟ. ಜೀವನೇ ಬಾಯಿಗೆ ಬಂದಂಗೆ ಆಗುತ್ತೆ. ನನಗೆ ಆ ಎಕ್ಸ್ಪೀರಿಯೆನ್ಸು ಈ ಸರಿ ಎತ್ತಿದಾಗ ಆಯಿತು. ವರ್ಷ ಹಣ್ಣನ್ನು ಎತ್ತಿಸಿ ಸೆಂಟ್ರಿಗೂ ಅಲ್ಲಿ ಮೇಲಕ್ಕೂ ಎಳ್ದು ಕೊಡ್ತಿದ್ವಿ ಅಷ್ಟೇ. ನಾನೇ ಕೊಡ್ತಿದ್ದೆ, ಅಮ್ಮ ಹೇಳ್ಕೊಂಬಂದು ಕೊಡೋದು ಅಷ್ಟೇ. ಈ ಸರಿ ನಾನು ಮೇಲಕ್ಕೆ ಹತ್ತಿ ಹಣ್ಣಿಗೆ ಗರಿ ಕೊಡ್ಬೇಕಾಯ್ತು. ಹಾಗಾಗಿ ದೂರ ಇತ್ತಲ್ಲ, ನಾವು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಂಗು ಹಿಂಗು ಮಾಡಿ ಬೆಳಗಿನ ಮೇಲೆ ನಡೀತು. ಇದು ಎಷ್ಟೊತ್ತಾಗುತ್ತಪ್ಪ ಅಂತ ಅಂದ್ಕೊಂಡ್ವಿ. ನಿಜ ಗಾಳಿ ಬೀಸ್ಬೇಕಾರಂತೂ ನಾ ಎತ್ಲಾಗಿದ್ದೇನೋ ಅನ್ನಂಗಾಗಿತ್ತು. ಸ್ನೇಹಿತರೆ ನೋಡ್ರಿ, ಒಂಥರ ಎಲ್ಲ ದಪ್ಪನಾಗಿ ಬಿಟ್ಕೊಂಬಂದಿದ್ವಿ ಅಣ್ಣಯ್ಯ ನಾನು ಇನ್ನೇನು.
ಸೊ ಅಮ್ಮ ಅಲ್ಲಿರೋವನ್ನ ಒಂದು ಸ್ವಲ್ಪ ತೆಗ್ದಾಕಿತ್ತು, ಇವನ್ನೆಲ್ಲ ತೆಗ್ದಾಕ್ತೀವಿ. ಇವೆಲ್ಲ ಮೋಟ್ ಕರಿಗಳು ಎಲ್ಲ ಮೋಟ ಆಗಿ ಹೋಗ್ಯದ ಅರ್ಧಕ್ಕೆ. ಹಾಗಾಗಿ ಚೆನ್ನಾಗಿ ಗುಚ್ಸಿದ್ವಿ. ಇಲ್ಲಿಗೆ ಹಾಕಕ್ಕೆ ಬರಲ್ಲ, ಯಾಕಂದರೆ ಜರ್ಕೊಂಡು ಬರ್ತವೆ. ನಾನೇ ಕುತ್ಕೊಳೋದು ಭಾಳ ಭಯ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ಅಣ್ಣ ಬರೋಕ್ಕಾಗಲ್ಲ, ಯಾಕಂದರೆ ಅವನೊಂದು ಸ್ವಲ್ಪ ತೂಕನೇ. ಹಾಗಾಗಿ ಸೊ ಇವಾಗ ಚಪ್ಪೆ ಹಾಕಿ ಇನ್ನೇನು ಕೆಲಸ ಆಯ್ತಾ ನೋಡ್ತೀವಿ. ಸ್ನೇಹಿತರೆ, ಇನ್ನೇನು ಸಂಜೆ ಆಗಿದೆ. ಕುರಿಟಿ ಹೊಡೆದಾಕಿದ್ದೆ ಆಲ್ರೆಡಿ. ದನಗಳಿಗೆ ಒಂದು ಸ್ವಲ್ಪ ಹುಲ್ಲು ಹಾಕ್ಬೇಕಷ್ಟೆ. ಇವತ್ತು ಫುಲ್ಲು ತಣ್ಣನೇ ವಾತಾವರಣ, ಬಿಸಿಲೇ ಬಂದಿಲ್ಲ, ಸೂರ್ಯ ನಮಗೆ ಮುಖನೇ ತೋರಿಸಿಲ್ಲ. ಸೊ ಇವತ್ತಿನ ಕತೆ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಸಿ ಯು.